ನಿಮ್ಮ ಅತ್ತಿ ಬಂದ್ಲ ನಮ್ಮ ಅತ್ತಿ ಬಂದ್ಲ ಒಬ್ಬಕ್ಕೆ ಬಂದ್ಲ ಏನು ಮಗನೂ ಬರಾಕತ್ತಾನ ಬೆನ್ನಾಗ ಒಟ್ಟಕ್ಕೆ ಒಬ್ಬಕ್ಕೆ ಕಾಣಕತ್ತಾಳಪ್ಪ ಅವ ಯಾಕೆ ಬರ್ತಾನ ತಗೋ ಹಂಗೆ ಮಕ ಎಲ್ಲ ಐತೆ ಅದು ಅಲ್ಲದೆ ಅವಂಗ ಮಗ ಇದು ಹುಟ್ಟಿದ ಕೂಸು ಅನ್ನೋ ಯಾವ ಫೀಲಿಂಗ್ ಐತಿವೆ ಯಾವ ಫೀಲಿಂಗೂ ಇಲ್ಲ ಹೋಲ್ ಬಿಡು ಬರಲಿಲ್ಲ ಅಂದ್ರೆ ಒಳ್ಳೇದಾಯ್ತು ಯಾಕೆ ತಲೆ ಕೆಡ್ಸ್ಕೊ ಬರ್ಲಾರ್ದ್ರ ಬಗ್ಗೆ ತಲೆ ಕೆಡ್ಸ್ಕೊಂಡು ನಮ್ಮ ನೆಮ್ಮದಿ ನಾವು ಹಾಳು ಮಾಡ್ಕೊಳ್ಳೋದಷ್ಟೇ ನೋಡು ಹೋಗು ಜೊತೆಗೆ ಜೀವನ ಮಾಡು ಅಂತಿದ್ದೆಲ್ಲ ಏನು ಮಾಡೋದು ನೋಡು ನೋಡು ನೀನೇ ಕಣ್ಣಾರೆ ನೋಡು ಸುಮ್ಮನೆ ನಿಮ್ಮ ಅತ್ತಿ ಬಂದ್ಲು ಸುಮತಿ ಆರಾಮದ್ಯಾವ ಹ್ಞೂ ರೀ ಅತ್ಯಾರ ಆರಾಮದೇನು ನೋಡ್ರಿ ಈಗ ಬಂದ್ರೇನು ರೀ ಅತ್ಯಾರ ಬಸ್ಸಿಗೆ ಬಂದ್ರೆ ಹ್ಞೂನವ್ವ ಬಸ್ಸಿಗೆ ಬನ್ನಿ ಅಂದಂಗೆ ಹೆಣ್ಣು ಗಂಡ ಯವ್ವ ನಂಗೆ ಗಂಡ ಅನ್ನಿಸ್ತತಲ್ಲ ಹ್ಞೂ ರೀ ಅತ್ಯಾರ ಮಕ್ಕ ನೋಡಿಗಿರ್ತಾರೆ ಗಂಡ ಕೂಸು ಆರಾಮೈತಿ ಇವ ಆಗಲಿ ಬಿಡವ ಎತ್ತಾಗ ದೇವ್ರ ಕಂಡುಬಿಟ್ನಲ್ಲ ಒಳ್ಳೇದಾತವ ವಂಶೋದ್ಧಾರಕ ಬಂದಾಳ ನನ್ನ ಮಮ್ಮಾಗ ನನ್ನ ಹೆಸರಡಿ ಅವ ಬಂದವ ಅಯ್ಯೋ ದೇವ್ರೆ ಈ ಕೂಸಿನ ಅಮ್ಮ ಈಗ ಜೋಪಾನ ಜತ್ನ ಮಾಡು ಅದೃಷ್ಟ ನನಗೆ ಇಲ್ದಂಗೆ ಆತಲ್ಲ ಹೋಲ್ ಬಿಡ್ರಿ ಬೀಗ್ರ ಬೇಜಾರು ಮಾಡ್ಕೋಬೇಡ್ರಿ ಹಣೆ ಬಾರ ಏನು ಮಾಡೋಕ್ಕತಿ ಹೇಳ್ರಿ ಅದು ಕರೆ ಅನ್ರಿ ಅಂದಂಗೆ ಮತ್ತವ ಎಂದ ಡಿಸ್ಚಾರ್ಜ್ ಯಾವಾಗ ಹೇಳ್ಯಾರ ಡಿಸ್ಚಾರ್ಜ್ ಇವತ್ತು ಸಂಜಿಕೆ ಮಾಡ್ತೇನೆ ಅಂದಾರಮ್ಮ ಇವತ್ತು ಸಂಜಿಕೆ ಮಾಡ್ತಾರಂತ ಆಗ್ಲಿವ ನಾರ್ಮಲ್ ಆಗ್ತದಲ್ಲ ಹಾಂ ನಿಮ್ಮಣ್ಣ ನಿಮ್ಮ ಅತ್ತಿಗೆಮ್ಮ ಬಂದಿಲ್ಲನ ಅಣ್ಣ ಅತ್ತಿಗೆಮ್ಮ ಸಂಜೆಗೆ ಬರ್ತಾರೆ ರೀ ಅಣ್ಣಂದು ಕೆಲಸ ಐತಲ್ಲ ಮತ್ತೆ ಅಲ್ಲಿ ಹೋಟೆಲ್ಗೆ ಹೋಗ್ಬೇಕಲ್ಲವ ಒಂದು ಇದಕ್ಕೆ ಅವ ಹೋದ ಮತ್ತೆ ಎಷ್ಟು ದಿನ ಅಂತ ಹೇಳ್ತಾನೆ 2 ದಿನ ಆಗಿತ್ತು ಸುಟಿ ಮಾಡಿದ್ದ ಅದಕ್ಕೆ ನಾನು ಹೋಗೋಣ ನೀನು ಕೆಲಸ ಮಾಡ್ಕೋ ನಾ ಇರ್ತೇನೆ ಅವ್ನು ಕೊಟ್ಟು ಸಂಜೆ ಬಂದು ನೀ ಬಾ ಅಂತಂದೆ ಅವ ಬಂದಮೇಲೆ ಸಂಜೆಗೆ ಡಿಸ್ಚಾರ್ಜ್ ಮಾಡ್ತಾರೆ ಹೌದನಾ ಆಗಲಿ ಒಳ್ಳೇದಾಗಲಿ ಮನೆಗೆ ಆಗಾಗ ಬಂದು ನೋಡ್ಕೊಂತ ಹೋಗ್ತೇನೆ ಬರ್ರಿ ಅತ್ಯಾರ ಅದ್ರಾಗ ಇವತ್ತು ಹಬ್ಬ ಬೇರೆ ಮಠದಾಗ ಗದ್ಲು ಭಾಳ ಇತ್ತನ್ರಿ ಅಯ್ಯೋ ಎಲ್ಲಿ ಗದ್ಲ ನಾವು ಮಠದಾಗ ಇಲ್ಲ ಮೊದ್ಲಿದ್ವಿ ಮನ್ನಿದ್ವಿ ನೀವು ಇಲ್ಲಿಂದ ಹೋದ್ನಲ್ಲ ಅವತ್ತ ನನ್ನ ಮಗ ಕೆಲಸ ಸಿಕ್ಕತಿ ಅಂದ್ರೆ ಏನು 22,000 ಎಷ್ಟು ಪಗಾರ ಚಲೋ ಐತಿ ಅವ್ರದ ಮನೆ ಕೊಟ್ಟಾರ ಮನೆಯವರ ಬಂಗಾರ ಆಗೈತವ ಎಂಥ ಚಂದ ಐತಿ ಬಾಡಿಗೆ ಇಲ್ಲ ಅಡ್ವಾನ್ಸ್ ಇಲ್ಲ ಏನು ಊಟದ ಖರ್ಚಿಲ್ಲ ಅಡಿಗೆಯಲ್ಲಿ ಇದು ಫ್ಯಾಕ್ಟ್ರಿಯಾಗ ಅದು ಎಂಥದ್ದು ಮ್ಯಾನೇಜರ್ ಕೆಲಸ ಅಂತ ಇವ ಬೇಕಂದಂಗೆ ಸಿಕ್ಕತಿ ಮಸ್ತ್ ಐತಿ ಬಿಡು ಭಾರಿ ಚಂದ ಒಂದು ಕೆಲಸ ಕಾದಿದ್ದಕ್ಕೂ ಚಲೋ ಸಿಕ್ತವ ಇವತ್ತಾಗ ಈಗ ಯಾ ಚಿಂತಿಲ್ಲ ನೋಡು ದುಡ್ದಿದ್ದು ಪೂರ್ತಿ ಕೈಯಾಗ ಉಳಿತೈತಿ ಚಿಂತಿಲ್ದಂಗೆ ಚಲೋ ಆಯ್ತಲ್ಲ ಹಂಗಾರ ಹೆಂಗಿದ್ರು ಸಾಲ ಭಾಳ ಅದಾವು ಹರ್ಕೊಳಕ್ಕೆ ಅನುಕೂಲ ಆತಲ್ಲಮ್ಮ ದುಡ್ದಿದ್ದು ಪೂರ್ತಿ ಕೈಯಾಗ ಉಳಿತೈತಂದ್ರೆ ಹ್ಞೂನವ ದುಡ್ದಿದ್ದು ಪೂರ್ತಿ ಕೈಯಾಗ ಉಳಿತೈತಿ ರೊಕ್ಕ ಅದನ್ನ ಹೇಳೇನಿ ಕರೆಕ್ಟಾಗಿ ಎಲ್ಲ ಸಾಲ ಪಾಲ ಹರ್ಕೊಂಡು ಚೊಕ್ಕಾಗಪ್ಪ ಎಷ್ಟು ದಿನ ಅಂತೇಳಿ ಹಿಂಗೆ ಅಲ್ಲಿ ಸಾಲ ಇಲ್ಲಿ ಸಾಲ ಅಂತೇಳಿ ಅಡ್ಡಾಡ್ತಿ ಅದೆಲ್ಲ ಬಿಟ್ಟುಬಿಡು ಅಂತ ಹೇಳೇನಿ ಜೀವನ ಸುಧಾರಿಸ್ತ ಮಸ್ತ್ ಐತಿ ಬಿಡು ಮನೆಯಾರ ನಮ್ಗೆ ಇಂಥದ್ದೊಂದು ಸಿದ್ದಾರ್ಡಜ್ಜನ ಕಡೆ ಬೇಡ್ಕೊಂಡು ಅಲ್ಲೇ 2 ದಿನ ಇದ್ದಿದ್ದಕ್ಕೂ ಇಷ್ಟು ಚಂದ ಆಶೀರ್ವಾದ ಮಾಡ್ತಾನೆ ಅಂತ ಅನ್ಕೊಂಡಿದ್ದಿಲ್ಲ ಬಿಡು ಈಗ ಯಾವುದು ಕಷ್ಟ ಇಲ್ಲ ಈಗ ದುಡಿದು ಸಾಲ ಹರಿದ ಅಷ್ಟೇ ಒಂದೇ ಚಂದಾಗಿ ಕೆಲಸ ಮಾಡ್ಕೊಂಡು ಹೋಗ್ಬೇಕಷ್ಟೇ ಚಲೋ ಆತಲ್ಲಮ್ಮ ಒಳ್ಳೇದಾತ ನಿಧಾನಕ್ಕೆ ಸಾಲ ಎಲ್ಲ ಹರ್ಕೊಂಡು ಆರಾಮಾಗ್ರಿ ಹ್ಞೂನವ ಮತ್ತು ಜೀವನ ಒಂದು ನೋಡ್ಬೇಕಲ್ಲವ ಒಂದು ಏನು ಹಿಂಗೆ ಇದು ಮಾಡ್ತಾನೋ ಏನೋ ನನಗೇನು ಅರ್ಥನ ಆಗವಲ್ತವ ಇವತ್ತಾಗ ನಾ ಹೇಳಿದ್ದ ವಿಚಾರ ಏನು ಮಾಡಿದಿ ಅಲ್ಲಮ್ಮ ನಾನು ನಿಮಗೆ ಹೇಳೇನಲ್ಲ ನನಗೆ ನಿಮ್ಮ ಮಾತಿಗಿಂತ ನಂಗೆ ಅವ್ರಿಗೆ ಬೇಕಾಗಿತ್ತು ಮಾತು ಆದ್ರೆ ಅವ್ರು ಯಾವಾಗ ನನ್ನ ಖುಷಿ ನೋಡಕ್ಕೆ ಬರಲಿಲ್ಲಲ್ಲ ನನಗೆ ಈಗ ಮನಸ್ಸಿನಾಗ ಏನೂ ಉಳಿದಿಲ್ಲ ಸುಮ್ಮನೆ ಅದ್ರ ಬಗ್ಗೆ ಮಾತಾಡಿ ವ್ಯರ್ಥ ಪ್ರಯತ್ನ ಮಾಡಬೇಡ್ರಿ ಅಲ್ಲ ಖುಷಿ ನೋಡ್ಬೇಕು ಅನಿಸಿಲ್ಲನ ಅವರಿಗೆ ಅಲ್ಲ ಈ ಕೂಸು ಯಾರ್ದು ಅವ್ರದ್ದಲ್ಲ ನೋಡ್ಬೇಕಂತ ಅನಿಸ್ಲಿಲ್ಲ ಅವರಿಗೆ ಇಂಥದ್ದು ಅದೇನಂತಾರೆ ನಾಯಿ ಹಿಡಿತು ಬೇಲಿ ಮ್ಯಾಗ ಚಲ್ತಂತೇಳಿ ಇಂಥರ್ ಕುಟಿ ಯಾಕೆ ನಾ ಜೀವನ ಮಾಡ್ಬೇಕು ಇಷ್ಟಕ್ಕೂ ನಾಯಿನೂ ಆಡದ ಮಕ್ಕಳನ್ನೇನು ಅಷ್ಟು ಸುಲಭಕ್ಕೆ ಬಿಡಲ್ಲ ಒಂದು ಇದಾಗ ಒಂದಿಷ್ಟು ದಿನದ ಮಟ್ಟಾರ ಜೊತೆಗೆ ಇಟ್ಕೋತಾವು ಇವ್ರಿಗೆ ಅದು ಆ ಯೋಗ್ಯತೆನೂ ಇಲ್ದಂಗೆ ಆತಲ್ಲಮ್ಮ ಇಂಥವ್ರನ್ನ ಏನಂತ ನಂಬಲಿ ನಾನು ಎದಕ್ಕೆ ಬರಲಿ ನಾ ಅಲ್ಲಿ ನಾ ಬರೋದು ಇಲ್ಲ ಅದೇನು ಡೈವರ್ಸ್ ಆಗೈತಲ್ಲ ಮುಗಿದೋತ್ ಇನ್ನು ಅವ್ರು ಯಾರ ನಾ ಯಾರ ನನಗೆ ಗೊತ್ತೈತೆ ಹೆಂಗೆ ಜೀವನ ಮಾಡ್ಬೇಕಂತೇಳಿ ನಾ ಅದ್ರ ತಕ್ಕ ಇರ್ತೇನೆ ಆಯ್ತವ ಸರಿ ಬರಲಿ ಹಂಗಾರೆ ನಾನು ಹೊಕ್ಕನೇವ ಮನೆಗೆ ಆಯ್ತಮ್ಮ ಹ್ಞೂ ಬರ್ತೇನೆ ರೀ ಹಾಂ ಹೋಗ್ರಿ ನೋಡಿ ಪಾಪ ನಿಮ್ಮ ಮತ್ತೆ ಇಲ್ಲಿ ಮಠ ಕೇಳಕ್ಕೆ ಬಂದೈತಿ ಚೊಳ್ಳಿ ಚಂದ ಕೂಡಿ ಬಾಳ್ತೀರನವ ಅಂತೇಳಿ ನಿನ್ನ ತಲೆಯಾಗ ಬುದ್ಧಿ ಐತಿಲ್ಲ ಹಾಂ ಫಸ್ಟ್ ನಾ ಮತ್ತೆ ಹೋದ್ಲಿಲ್ಲ ನೋಡು ಹಾಂ ಹೋದ್ಲು ಆಕಿ ಜೊತೆಗೆ ಬಾಳ್ತೀಯನ ಅಂತ ಕೇಳಕ್ಕೆ ಬಂದಿದ್ಲಾ ಸರಿ ಆಕೇನು ಮೊಮ್ಮಗನ ನೋಡ್ಬೇಕನ್ನೋ ಪ್ರೀತಿಯಿಂದ ಬಂದ್ಲು ಅಂತ ನನಗೇನು ಅನಿಸ್ಲಿಲ್ಲವ ಅರ್ಧ ದೊಡ್ಡಸ್ತನ ಮಾಡಕ್ಕೆ ನನ್ನ ಮಗು ಕೆಲಸ ಸಿಕ್ತು ಹಿಂಗೈತಿ ಆರಾಮದನ ಅನುಕೂಲವಾಗದನ ಅಂತೇಳಿ ಹೇಳ್ಬೇಕಾಗೈತಿ ಅದಕ್ಕೆ ಆ ವಿಚಾರಕ್ಕೆ ಬಂದಾಳಿಲ್ಲಿ ಆ ವಿಚಾರಕ್ಕೆ ಬಂದು ಇಲ್ಲಿ ಕೇಳಿದ್ದು ಏನು ಮಗ ಅಷ್ಟೊಂದು ಮಗ ಸೊಸಿ ಜೊತೆಗೆ ಬಾಳ್ಳಿ ಪ್ರೀತಿಯಿಂದ ಇರಲಿ ಅನ್ನೋದಾಗಿತ್ತಂದ್ರವ ನಾ ಹೇಳಲೇ ನಿಂಗೆ ಏನು ಹಂಗಿರೋದಾಗಿತ್ತಂದ್ರೆ ಮಗಗೆ ಬಾಯಾಗ 2 ಬೂಟಿಟ್ಟು ಏನಪ್ಪ ಬಾಯಿಗೆ ಬಂದಂಗೆ ಬೈದು ಬಾರ್ಲಾ ಊರು ಬಾಡ್ಯ ನಿನಗೆ ಹುಟ್ಟಿದ ಕೂಸೋದು ನೋಡ್ಬಾ ಅಂತೇಳಿ ಕರ್ಕೊಂಬರ್ತಿದ್ಲಿ ಇವತ್ತು ಏನು ಅದನ್ನು ಮಗನ ಕರ್ಕೊಂಬರೋ ಧೈರ್ಯ ಯಾಕೆ ಅಂತೇಳಿಲ್ಲ ಎದಕ್ಕೆ ಹೋಗ್ಬೇಕವ ನಾನಲ್ಲಿ ಅದೇ ಒಂದು ಮಾತು ಕೇಳಿರ್ಬೋದ ಅಲ್ಲಿ ಅಂತ ಅಂದಾಗ್ಬಿಟ್ಲೆ ಸುಮ್ಮನೆ ಆಗ್ಯಾರ ಅಷ್ಟೇ ನೀ ಸುಮ್ಮನೆ ಅದ್ರ ಬಗ್ಗೆ ಮಾತಾಡಕ್ಕೆ ಹೋಗ್ಬೇಡ ಇಲ್ಲಾಂದ್ರೆ ನಿಮ್ಮ ಮನೆಗೆ ಹೋಗು ಅದಕ್ಕೆ ಮುನ್ನ ಕಳಿಸಿಲ್ಲ ಅಣ್ಣನ ಕಳಿಸಿಲ್ಲ ನನ್ನ ಹತ್ತಲ್ಲಿ ಯಾರು ಇಲ್ಲಾಂದ್ರೆ ಪರವಾಗಿಲ್ಲ ಹೋಗ್ಬಿಡು ನೀ ಸುಮ್ಮನೆ ಆತಾತು ಸಿಟ್ಟಾಬೇಡ ಸುಮತಿ ಮತ್ತೇನು ಕೂಸು ಮುಕ್ಕೊಂಡತನ ಡಿಸ್ಚಾರ್ಜ್ಗೆ ಎಲ್ಲ ಮಾತಾಡಿ ಬಂದೇನಿ ರೊಕ್ಕನ ಕೊಟ್ಟು ಕಟ್ಟೇನಿ ಈಗ ಕಳಿಸ್ತೀನಿ ಅಂತ ಹೇಳಾರ ಮನೆಗೆ ಓ ಅಣ್ಣ ನೀ ಬಂದು ಭಾಳ ತೆಗಿತಾನೆ
ಅಯ್ಯೋ ಬಂದು ಇಲ್ಲೇ ಬರಾತಿದ್ದೆ ಅಷ್ಟೊತ್ತಿಗೆ ಇದ್ರಿಗೆ ಡಾಕ್ಟರ್ ಭೇಟಿ ಆದ್ರೆ ಸರ್ ಮತ್ತೆ ಹಂಗೆ ಡಿಸ್ಚಾರ್ಜ್ ಅಂದಿದ್ರಲ್ಲ ಏನಾತಂತ ಕೇಳಕ್ಕೆ ಹೋದೆ ಹಿಂಗೆ ಅದಂಗೆ ಪ್ರೊಸೀಜರ್ ಇಲ್ಲಿ ಸೈ ಮಾಡ್ರಿ ಹಿಂಗೆ ಮಾಡ್ರಿ ಅಂದ್ರಲ್ಲ ಅಲ್ಲೆಲ್ಲ ಮುಗಿಸೇ ಬಂದ್ಬಿಟ್ಟೆ. ಓ ಹೌದಣ್ಣ, ಅದಕ್ಕೇನು ಬರಲಿಲ್ಲ? ಅಲ್ವಾ ಕಾರ್ ಗಾಡಿ ತಂದೀನಿ ನಮ್ಮದು ಇವ್ರದ್ದು ಶಕುಂತ್ಲಾ ಅಂತೀನಿ ನಾನು ನೋಡಿ. ಅವ್ರಿಬ್ರು ಅಕ್ಕ ತಂಗಿಯರ ಹೆಸರು ಕನ್ಫ್ಯೂಸ್ ಆಕ್ಕವು. ಶಾಂತಂದು ಗಂಡಂದು ಅದೇ ನಮ್ಮ ಇವಂದು ನಾಗಂದು ಕಾರ್ ತೊಗೊಂಬಂದಿನಿ. ಕಾರ್ ಗಾಡಿಯಾಗ ನಾನು ನೀನು ಈಗ ಹೋಗೇ ಬಿಡ್ತೇವೆ ಮನೆಗೆ. ಮತ್ತೆ ಅಕ್ಕಿನ ಕರ್ಕೊಂಬಂದು ಏನು ಅದಕ್ಕೆ ಆರತಿ ತಟ್ಟಿ ಎಲ್ಲ ತಯಾರು ಮಾಡು, ಓಕಳಿ ತಯಾರು ಮಾಡ್ಕೊ. ಮತ್ತು ತಾಯಿ ಮಗಳಿಗೆ ಆರತಿ ಮಾಡಿ ಒಳಗೆ ಕರ್ಕೋಬೇಕಲ್ಲ ಇದಕ್ಕೆ ಓಕಳಿ ತೆಗೆದು ಅದಕ್ಕೆ ಅವನ್ನೆಲ್ಲ ತಯಾರು ಮಾಡ್ಕೊಂತ ಹೇಳಿಬಿಟ್ಟು ಬಂದೀನಿ. ಚಲೋ ಮಾಡಿದಿ ನೋಡ್ಲಾ. ಹೌದು ನೀ ಯಾಕೆ ಸಿಟ್ಟಾಗಿ? ನಮ್ಮ ಅತ್ತಿ ಬಂದಿದ್ಲ, ಆಕಿ ಪರ ವಹಿಸ್ಕೊಂಡು ಈಗ ನಿಂದಿರ್ತಾಳ ತಲೆ ಹಿಡಿಸ್ಕೊಂತ ತಗ. ದೊಡ್ಡಿಸ್ತನ ಮಾಡಕ್ಕೆ ಅವಂಗೇನೋ ಕೆಲಸ ಸಿಕ್ಕತ್ತಂತ, ಮ್ಯಾನೇಜರ್ ಅಂತ ಈಕೆ ಅಂತಾಳ. ನಮ್ಮ ಅತ್ತಿ ಮ್ಯಾನೇಜರ ಏನು ಸುಡ್ಗಾಡ ಯಾರಿಗೆ ಗೊತ್ತು. ಪಗಾರ ಏನೋ ಚಲೋ ಐತಂತ, ಅವ್ರದ್ದೇ ಮನಿ ಏನೋ ಕೊಟ್ಟಾರಂತ, ಮನಿ ಒಳಗೆ ಇರೋದು ಆರಾಮಾಗಿ ಏನೇನೋ ಅಂದ್ರಪ್ಪ. ಏನದ ಆರಾಮಾಗಿರ್ತಾರ ಅಂತ ಏನೇನೋ ಹೇಳಿದ್ನ ತಲೆ ಕೆಡಿಸ್ಕೊಳಕ್ಕೆ ಹೋಗಲಿಲ್ಲ. ಅವನ್ ಯಾಕೆ ತಲೆ ತಿಂತಿ? ಇಲ್ಲಪ್ಪ ನಾ ಏನು ಹೇಳಿಲ್ಲ ಬಿಡಯಪ್ಪ, ಮಾತಾಡಕ್ಕೆ ಮುಂಚೆ ಓದಾಡಕತ್ತಾಳ. ಅವ್ನು ಸುಡ್ಗಾಡಿ ಯಾಕೆ ಕೆಲಸ ಸಿಗೋಲ್ತಕ್ಕ ಏನಾರು ಮಾಡ್ವಲ್ತಕ್ಕ. ನನ್ನ ತಂಗಿನ ಖುಷಿನ ನೋಡಕ್ಕೆ ಬರೋ ಕಿಮ್ಮತ್ತಿಲ್ಲ, ಕಿಮ್ಮತ್ಗೇಡಿ ಸುಳೆ ಮಗ್ಗ ಅವನು ಮತ್ತೆ ಸುಮ್ಮನಿರವ ನೀನು. ನಿಮ್ಗೆ ನಿಮ್ಮ ಕುಟ್ ಮಾತಾಡಕ್ಕಾಗಲ್ಲಪ್ಪ, ಏನಾರು ಮಾಡ್ಕೊರಿ. ಅಭಿ ತುಂಬ್ಕೊಂಡು ತಯಾರಕ್ಕನಿ ತಡಿ ಆತಾಗಿಟ್ಟೆನೆಲ್ಲ. ಹೋಲ್ಬಿಡು ಬೇಜಾರು ಮಾಡ್ಕೋಬೇಡ. ಆಕಿಗೆ ಸ್ವಲ್ಪ ಏನು ಮಾಡೋ ಹಳೆ ಮಂದಿ ಗಂಡನ ಬಿಟ್ಟಿರೋದಂತಂದ್ರೆ ಅವ್ರಿಗೆ ಏನೋ ಒಂದು ದೊಡ್ಡ ಇದು ಅದು ಅಲ್ಲ. ಯಾರು ಅಷ್ಟು ಸುಲಭಕ್ಕೆ ಬಿಟ್ಟು ಹೋಗಲ್ಲ. ಏನೋ ನಿನ್ನ ಕಷ್ಟ ನೀ ಬಂದು ಎಲ್ಲರೂ ಅಷ್ಟು ಗಟ್ಟಿ ನಿರ್ಧಾರ ತೊಗೊಳೋದಿಲ್ಲ. ಏನು ಮಾಡೋಕ್ಕತ್ತಿ ಹೇಳಿ? ಹೌದಿಲ್ಲ? ಹೌದಣ್ಣ, ನೀ ಹೇಳೋದು ನಿಜಾನೇ. ಆದ್ರೆ ಎಂಥ ಮನುಷ್ಯ ಇರ್ಬೇಕು ನೋಡು ಅಂತೇನೆ ನಾನು. ಅರ್ಧ ಕೆಲಸ ಸಿಕ್ಕೈತಿ, ನಾವೇನೀಗ ಅಬ್ಬೆ ಪರಿ ಅಲ್ಲ ಅಂತ ಹೇಳಕ್ಕೆ ಬಂದಾಳ ಅವ್ರವ್ವ. ಹೋಗ್ಲಿ ಬಿಡು. ಓ ಹಳೆ ಮಕ್ಕೊಂಬಿಟ್ಟಾನಲ್ಲ. ಎಷ್ಟೊತ್ತಾತ ಇವ್ರು ಇನ್ನೂ ಬರಲಿಲ್ಲ ನೋಡು ಮನೆಗತ್ತಾಗ. ಒಂದು ಬೆಳಗ್ಗೆ ಹೋಗ್ಯಾರತ್ತಾಗ. ಅದೊಂದು ನಮ್ಮ ಆಕಳೊಂದು ಗಬ್ಬ ಐತಂತೆ, ಹಾಲು ಇಲ್ದಂಗೆ ಆಗೈತೆ ಮನೆಗೆತ್ತಾಗ. ಹಾಲು ಪಾಕಿಟ್ ತೊಗೊಂಬ ಅಂತ ಹೇಳಿ ಎಷ್ಟೊತ್ತಾತು. ಏನು ಯಾರಿಗೆ ಮಾತಿಗೆ ಸಿಕ್ಕಾರ ಏನಾತ್ತಾಗ. ಮೊದ್ಲ ಮಾತು ಸಿಕ್ಕರೆ ಮಾರು ಹೊಲ ಸಿಕ್ಕಂಗೆ ನಿಮ್ಮಪ್ಪಗ. ಅಯ್ಯಪ್ಪ ದೇವ್ರೇ, ಅವ ನಂಗೆ ಚಾ ಬೇಕು ಬೇ. ಎಷ್ಟೊತ್ತಾತು ಇನ್ನೂ ಬರಲಿಲ್ಲ ಅಪ್ಪ. ಅಯ್ಯೋ ನೋಡವ, ಎಷ್ಟೊತ್ತಾತು ಹೋಗಿ ಇಡೀ ಒಂದೊಂದೂವರೆ ತಾಸು ಆಗಕ್ಕೆ ಬಂತು. ಅದು ಏನು ಕೆಲಸ ಮಾಡಕತ್ತಾರ ಏನು ಇವ? ಯಾರು ಕೊಟ್ಟು ಮಾತಾಡ್ಸ್ಕೊಂಡು ಕುಂತ್ರೆ ಏನು? ಕರೆ ಚಾ ಕುಡಿತೇನು? ಹಾಲಕ್ಕಿದ್ದ ಬೇಕು. ಹಾಲಕ್ಕಿದ್ದ ಬೇಕಾ? ತಡಿಯವ, ಯಾಕೆ ಬರಲಿಲ್ಲ ಇವರು? ನಾನು ಒಂಚೂರು ಮುಂದೆ ತಗೊಂಡು ನೋಡ್ಕೊಂಬರ್ತೇನೆ. ಒಂದು ಇಟ್ಕುಂದ್ರೆ ಬರ್ತೇನೆ. ಅವ ಈ ಮಾವ ಬಾ ಅಂತ ಫೋನ್ ಹಚ್ಚಿದ್ದ. ಹೆಂಗೆ ಹೋಲೆ? ಈಗಾಲೇ ನೀ ಬಂದು ಒಂದು 15-20 ದಿನನ ಆತ. ಏನು ಮಾಡ್ತೀನಿ ನೋಡುವ, ನಾ ಏನು ಹೋಗಂತೂ ಅನ್ನೋದಿಲ್ಲ. ಯಾಕಂದ್ರೆ ಅಲ್ಲೇ ಏನು ಮನೆಗೆ ಇರಲಿ ಅಂತ ಕರೆಯಾಕತ್ತಾರ ಏನು. ಅಲ್ಲ ಅಲ್ಲಿ ಹೋದ್ರು ನಿಂಗೇನು ಒಂದು ಕೆಲಸ ಮಾಡೋಕ್ಕಾಗಂಗಿಲ್ಲ ಬಿಡಂಗಿಲ್ಲ. ಎದಕ್ಕೆ ಸುಳ್ಳ? ಇಲ್ಲೇ ಇರ್ತಿದ್ದೆಲ್ಲ. ನಾ ಹೇಳ್ತೇನೆ ತಗೋ ಫೋನ್ ಹಚ್ಚಿ. ನೀ ಫೋನ್ ಹಚ್ಚಿ ಹೇಳವ, ನನಗೆ ಹೋಗಕ್ಕೆ ಇಷ್ಟ ಇಲ್ಲ. ನಾ ಇಲ್ಲೇ ಆರಾಮದೇನೆ. ಅಲ್ಲೇ ಆದ್ರೆ ಮತ್ತೆ ನಿಮ್ಮವ್ವ ಅದು ಇದು ಕೆಲಸ ಹೇಳ್ತಾಳೆ. ಅಮ್ಮ ನಾ ಅದನ್ನ ಬೇರೆ ಮಾಡ್ಬೇಕತ್ತಾಗ ನಂಗೆ ಆರಾಮೈತಿಲ್ಲ. ನಾವು ಅಲ್ಲಿ ಅಂತ ಹೇಳವ. ಮಾವಂಗ ಇಲ್ಲಿ ಬಂದು ಹೋಗಂತ ಹೇಳ. ಮಾವ ಒಂದು 4 ದಿನ ಬಂದು ಇರೋದೇ ಇಲ್ಲ. ಹೇಳೋಟ ಅವಂಗ. ಆಯ್ತು, ಮಾವಾಗ ಹೇಳ್ತೇನಂತ ನೀ ತಲೆ ಕೆಡಿಸ್ಕೊಬಿಡತ್ತ. ಅಯ್ಯೋ ನನ್ನ ಮಗಳ ಕಂಪ್ಲೇಂಟ್ ಇದಪ್ಪ, ನಿನಗ ಮರ್ಯಾದೆ ಕೊಡುದಿಲ್ಲ ಅಂತ ನಾನು ಅದಕ್ಕೆ ಜಗಳ ಮಾಡ್ಯಾಳ ಮೊನ್ನೆ. ನನ್ನ ಗಂಡಗ್ ನೀವು ಮರ್ಯಾದೆ ಕೊಡುದಿಲ್ಲ ಅಂತೇಳಿ. ಬರ್ರಿ ಹೇಳ್ಯಾರ, ಒಳಗ್ ಬರ್ರಿ. ಯಾರು ಕೊಟ್ಟು ಮಾತಾಡ್ಕೊಂತ ಬರತ್ತಾರ? ನಗು ಶಬ್ದ ಕೇಳತ್ತೆ. ಬಂದಾನ ನಿಮ್ಮಪ್ಪ. ಹೋದ್ರ ಅತ್ತಾಗ ಹೋಗೇ ಬಿಡದ. ಅಯ್ಯೋ ಅಯ್ಯೋ ಅಯ್ಯೋ, ಇಡೀ ಒಂದೊಂದುವರೆ ತಾಸು ಆತ. ಹೋದ್ರ ಅತ್ತಾಗ ಹೋಗಿರಲ್ಲ. ಹಾಲು ತರ ಕೇಳಿ ಎಟ್ಟತ್ತಾತ. ದೌಡ್ ಬರ್ಬೇಕಾರದು ಗೊತ್ತಾಗದಲ್ಲನ್ರಿ. ಹುಡುಗಿ ಎದ್ದ ಚಾ ಅನ್ನಕತ್ತೈತಿ. ಹುಡುಗಿ ಎದ್ದ ಓ ನಂದ ಅಲ್ಲಿ ಏನ್ ಕೇಳ್ತೀರ ಅಡಿ ಏನ? ಲೇ ಇವ ಬಂದಿದ್ದ ಚೆನ್ನಿಗರಾಯ. ಅವನ್ ಮನ್ಯಾಗ ಏನಾರ ಲಪಡ ಎದ್ದು ಬಿಟ್ಟತಂತ. ಅದ ಸರ್ಕಾರಿ ಕೆಲ್ಸದ ಒಂದ್ ಏನ ಅರ್ಜಿ ಹಾಕಿದ್ನಂತ. ಏನ್ ಸುಡ್ಗಾಡ ಹೇಳಾಕತ್ತ. ಅದ ನನಗೆ ಸಂಬಂಧ ಇಲ್ಲದ ವಿಚಾರ ತಲಿ ಕೊರ್ಯಾಕತ್ತಿ ಬಿಟ್ಟ. ಕೊಡ್ಕೊಂಡು ಎದ್ದು ಬರಾಕತ್ತೇನ? ಏನ್ ಅನ್ಕೊಳಕಿಲ್ಲ. ನನ್ನ ಮಾತೊಂದಿಟ್ಟು ಕೇಳಲಿಲ್ಲ ನೋಡು ಭೀಮಣ್ಣರ ಅನ್ಕೊಳಂಗಿಲ್ಲನ. ಅದಕ್ಕೆ ಬೇಡ ಅಂತೇಳಿ ಒಂದಿಟ್ಟು ನಿಂತು ಮಾತಾಡ್ದಂಗೆ ಮಾಡಿ, ಇಲ್ಲಪ್ಪ ಮನೆ ಕಡೆ ಹೋಗ್ತೀನಿ, 2 ಹೆಣ್ಮಕ್ಳು ಕಾಯ್ತಿರ್ತಾವಂತೆ, ಮತ್ತೆ ಹಂಗೆ ಮಾಡಿ ಬಂದೆ. ಗಂಡ ಒಟ್ಟು ಕೈ ಹಿಡ್ಕೊಂಡ್ಬಿಟ್ಟ. ಬರ್ರಿ ಹೊತ್ನಾಗ ದಾರ್ಯಾಗ ನಿಮ್ಮ ತಮ್ಮ ಸಿಕ್ಕ ಹಳ್ಯಾರ ಸಿಕ್ಕ್ರೆ ಕೈ ತಗೊಂಬರ್ರಿ ತಗೋ ಇಡಿ. ಹಳ್ಯಾರಿಗೆ ಗಟ್ಟಿಗೆ ಚಾ ಮಾಡು. ಓಯ್ಯವ್ವ ಮಾವ ಯಾಕ ಮಾವ ನೋಡ ಹೆಂಗ್ ಮಾತಾಡಕತ್ತಾನ ಹಳ್ಯಾರಂತ. ಕೊಡ್ಲಿ ಬಿಡ್ರಿ. ಯಾಕ ಇಲ್ಲಿ ಒಬ್ಬಳ್ಯಾಗ ಮರ್ಯಾದೆ ಸಿಗ್ತೈತಿ, ಒಬ್ಬಳ್ಯಾಗ ಮರ್ಯಾದೆ ಸಿಗಲ್ಲ ಅಂದ್ರೆ ಹೆಂಗ? ನಾನೇ ಹೇಳಿದ್ದೆ ನನ್ನ ಗಂಡಗೂ ಮರ್ಯಾದೆಯಿಂದಾನ ಮಾತಾಡ್ಬೇಕಂತೇಳಿ. ಬಾರಪ್ಪ ಕುಂದ್ರ ಬಾ. ದಡನ ಹೋಗ್ಬಿಟ್ಟು ಚಾ ಮಾಡು. ಈಗ ಅವಸರ ಬೇರೆ ಹೇಳ್ಯಾರ ಕುರ್ಚಿ ತರ್ತಂತಡ್ರಿ. ಅಪ್ಪ ಅಲ್ಲೇ ಶಕುಂತ್ಲ ನನಗೆ ಅದಕ್ಕೆ ಮರ್ಯಾದೆ ಕೊಡಂತ ಹೇಳಿ ಅಂತ. ಅಲ್ಲೇ ನಾನು ನಮ್ಮ ಅಕ್ಕ ಲಗ್ನ ಆಗಿ ಮನೆಗೆ ಬಂದಾಗಿಂದನು ಏನು ಇಲ್ಲೇ ನಿಮ್ಮ ಮನೆ ಒಳಗೆ ಆಡ್ಕೊಂತ ಬೆಳೆದವ. ನಾನು ಸಣ್ಣವಿದ್ದೆ. ಒಂದು ನಮ್ಮ ಅಕ್ಕನ ಮಾವ ಮದುವೆ ಆದಾಗ ನಾನು ಒಂದು 7 ವರ್ಷದವನ ಇದ್ನಲ್ಲ ಮಾವ.
ನಂಗೂ ನೆನಪಿಲ್ಲ ಅಷ್ಟು. ಅವಾಗಿಂದ ಇಲ್ಲೇ ಕೈಯಾಗ ಬೆಳೆದಾಕಿ ನಾ ಬೆಳೆದವ ನಾನು ಇಲ್ಲೇ ಬರ್ಕೊಂತ ಹೋಗ್ಕೊಂತಿರ್ತಿದ್ದೆ. ಇಲ್ಲೇ ನನಗೆ ನಿನಗೆ 7 ವರ್ಷ ಪರ್ಕತ್ತೆ, ಭಾಳ ಇಲ್ಲ 8 ವರ್ಷ ಪರ್ಕನ. 8 ವರ್ಷ ಪರ್ಕ್. ಅವಾಗಿಂದ ಇಲ್ಲೇ ಬೆಳೆದವ, ನನಗೆ ಮತ್ತೆ ಮರ್ಯಾದೆ ಬೇರೆ ಕೊಡ್ಬೇಕನ ಮಾವ. ಇದನ್ನ ನಾ ಹೇಳಿದ್ದಕ್ಕೆ ಜಗಳ ಮಾಡ್ಯಾಳಪ್ಪ ನನ್ನ ಕೂಟ. ಅದು ಅವಾಗ ಆತ ಮರ್ಯಾದೆ ಅಂತ ಮದುವೆ ಆದ್ಮೇಲೆ ಬೇರೆ ಇರ್ತೈತ್ರಿ. ಮದುವೆ ಆದ್ಮೇಲೆ ಈಗ ಶಾಂತಕ್ಕನ ಗಂಡ ಬರತ್ಲೆ, ಅಯ್ಯೋ ಅಯ್ಯೋ ಕುರ್ಚಿ ಹಾಕದೇನೋ, ಅಯ್ಯೋ ನಮ್ಮಪ್ಪ ನಮ್ಮವನ್ ಇಬ್ರು ಕಾಲು ಭೂಮಿ ಮೇಲೆ ನಿಲ್ಲಂಗೇ ಇಲ್ಲ, ಹರ್ಯಾಡ್ತಿರ್ತತಿ ಗೊತ್ತನ. ಏನ್ ಹಳ್ಯಾಗ ಎಷ್ಟು ಮಾಡಿದ್ರು ಸಾಲದು, ಏನ್ ಮಾಡಿದ್ರು ಸಾಲದು, ತಿನ್ಸು ಉಣಸು ಕುರ್ಚಿ ಹಾಕ, ಚಾ ಮಾಡ, ಅದನ್ನ ಮಾಡಿ ಇದನ್ನ ಮಾಡ, ಏನ್ ಮಾತಾಡ್ತಾರ ಏನ್ ಕತಿ ಆಡ್ತಾರ ಅದೆಲ್ಲ ನೋಡಿ ನನ್ನ ಗಂಡಗೂ ಹಂಗ ಮಾಡ್ರಿ ಅಂತೇನ್ ನಾನು. ಬಿಡ ಹೊಸ ಹಳೆ ಮಾಡ್ತಾರ. ನಿಂದೊಂದು ರಾಡೆ ತಗ ಹಿಂಗ ಕಾಡ್ತಾಳ ನೋಡ್ ಮಾವ ನಿನ್ ಮಗಳು. ಅಲ್ಲಿ ಮನ್ಯಾಗ ಹಿಂಗ ಕಾಡ್ತಾಳ. ಹಂಗಾಗಿ ಈಗ ಹೂವ ಕರ್ಕೊಂಬ ಅಂದ್ಲು. ಹೆಂಗ ಕರ್ಕೊಂಡು ಹೋಗ ನಾನು? ಬ್ಯಾಡಪ್ಪ, ಅಲ್ಲಿ ಬಂದರೆ ಏನು ಕೆಲಸ ಮಾಡ್ತಾಳಕಿ? ಆ ಕೆಲಸ ಮಾಡೋದು ಅಷ್ಟ್ರಾಗ ಐತಿ. ಅದ್ರ ಬದ್ಲಿ ಇಲ್ಲೇ ಆರಾಮಾಗಿರ್ತಾಳ. ಅದಕ್ಕೆ ಹೊಸ್ತಿನ ಇರುವಳ ಹಾಕ್ಬಿಡು. ಹ್ಞೂ ಮಾವ, ನಂಗೆ ಮ್ಯಾಗ ಮ್ಯಾಗ ವಾಂಟ್ ಆಗತ್ತೈತಿ. ಆತು, ಇಲ್ಲೇ ಇರು ಒಂದು ಆಗಮಟ್ಟ. ಮತ್ತೇನು ಮಾಡೋದು? ಮತ್ತ ನೀನು ಶಾಂತ ಇಲ್ಲೇ ಇರಕೇನ? ಇಲ್ಲ ಮಾವ, ಹೋಗ್ಬೇಕು ಮನೆಗೆ. ಅದನ್ನ ಹೇಳೋಣ ಅಂತ ಬಂದೆ. ಯಾಕೆ ಗಂಡನ್ ಬಿಟ್ಟು ಇರಕ್ಕೆ ಆಗವಲ್ತಾನ? ಹೋಗ ಮಾವ, ಹೆಂಗ್ ಮಾತಾಡ್ತಾನ ನೋಡು. ಅಪ್ಪ ಹಂಗೇನಿಲ್ಲ, ಅಲ್ಲಿ ಕೆಲಸ ನಿಂತಾವ ಅದಪ್ಪ. ಅಕ್ಕ ಹೋಗು ಬಾ ಅಂತ ಯಾಕಂತಿ? ಚಂದ ಮಾತಾಡ. ಏನಾತ? ಮಾವಲ್ಲ ಮಾವಾದ್ರೆ ಈಗ ನನ್ನ ಗಂಡ ಅದನವ. ಆಯ್ತು ರೋ, ತಪ್ಪಾತ್ ಮಾವರ. ಹೋಗ್ಬೇಕ್ರಿ, ಅಲ್ಲೇ ಕೆಲಸ ನಿಂತಾವ್. ಏನಾಗಿತ್ಲೇ ನಿನಗ? ನನಗೆ ಮೊದ್ಲಿದ್ದಂಗಿದ್ರೆ ಚಂದ. ನನಗೆ ಹೊಸ್ದಾಗಿ ಮರ್ಯಾದೆ ಎಲ್ಲ ಬೇಡ. ನೀವಿಬ್ರು ನನ್ನ ಸೊಸ್ತಾರ. ನೀ ನನ್ನ ಮದುವೆ ಮಾಡ್ಕೊಂಡೆ ಈಗ ಮಾಡ್ಕೊಂಡಿಲ್ಲ ಅಟ್ಟೆ. ಯಾಕ ಎರಡನ್ನೂ ನನಗ ಕೊಟ್ಟು ಲಗ್ನ ಮಾಡು ಅಂದೆ. ಯಾವಾಗ ಈ ಜಗಳನ ಇರ್ತಿದ್ದಿಲ್ಲ, ಚಲೋ ಆಗ್ತಿತ್ತ. ಏ ಬಾಡೆ, ಲಗ್ನ ಆಗೈತೆ ಸುಮ್ಮನೆ ಹಂಗೆಲ್ಲ ಮಾತಾಡಕ್ಕೆ ಗಂಡನ ಕಿವಿ ಬಿದ್ದಿದ್ದಿತ್ತು. ಅಲ್ಲಲ್ಲ, ಎರಡು ನನಗೆ ಕೊಟ್ಟು ಲಗ್ನ ಮಾಡಂತಿ. ಬೇರೆ ಬೇರೆ ಮನೆಯಾಗಿದ್ದ ಈ ನಮ್ನಿ ಮಾಡಕತ್ತಾಳ. ಇನ್ನು ಒಂದ ಮನ್ಯಾಗ ಇದ್ದಿದ್ರೆ ಮುಗಿದೋತ್ ನಿನ್ನ ಕಿವಿಗೆ. ಬೆಳಗ್ಗೆ ಸಂಜೆಕ್ಕೆ ಕೂಡ ಸುಪ್ರಭಾತನ ಕೇಳ್ತಿದ್ದಿ ನೋಡು. ಮನಿಯಾಗಿರ್ತಿದ್ದಿಲ್ಲಪ್ಪ, ಕುರುಕ್ಷೇತ್ರ ಆಗಿರ್ತಿತ್ತು. ಅಲ್ಲಯ್ಯ ಅಡ್ನಾಡಿ, ಚಾ ತರ್ತೀನಿ ಅಂದಕ್ಕೆ ನೀ ಇಟ್ಟೊತ್ತಾದ್ರು ಇಲ್ಲ ಹಾಲು ತಂದಿಲ್ಲ ಅಂತ ಓದಾಡಕತ್ತಿದ್ದಿ. ಸಿಲಿಂಡರ್ ಖಾಲಿ ಆತ್, ನಾನೇನು ಮಾಡಲಿ? ಬುಕ್ ಮಾಡ್ರಿ ಅಂತ ಹೇಳಕತ್ತಿ ವಾರ ಆತ ನಿಮಗೆ. ಇನ್ನ ಮಟ್ಟ ನೀವು ಬುಕ್ ಮಾಡಿಲ್ಲ. ಸಿಲಿಂಡರ್ ಖಾಲಿ ಆತೀಗಲ್ಲೇ. ಒಲಿ ಹಚ್ಚಿ ಇಟ್ಟು ಬಂದನಿ. 1 ಮಿನಿಟ್ ತಡ್ರಿ, ಸೋಸ್ಕೊಂಬರ್ತೇನೆ. ಇವತ್ತೆಲ್ಲ ಅಡಿಗೆ ಒಲಿ ಹಚ್ಚೆ ಮಾಡ್ಬೇಕಾ ಏನತ್ತಾಗ ಉರಿ. ಅವಂಗೊಂದು ಫೋನ್ ರಾತ್ರಿ ಆ ಬ್ಲ್ಯಾಕ್ನಾಗ ಒಂದು ತಂದು ಕೊಡ್ತಾನ ನೋಡ್ರಿ. 100 ರೂಪಾಯಿ ಬೇಕಾರೆ ಹೆಚ್ಚಿಗೆ ತಗೋವಲ್ಲಾಕ. ಅದು ಬೇರೆ ಮಾಡ್ಬೇಕಾ? ಆತ್, ಚಾ ಕೊಡು. ಚಾ ಕುಡಿದ್ರು ತಲೆ ಓಡ್ತತಿ. ತಲೆ ಅಟ್ಟ ಓಡಿಸ್ರಿ, ನೀವು ಓಡಬೇಡ್ರಿ.